ಮೋದಿಯವರು ಯೋಗ ದಿನದ ಶುಭಾಶಯವನ್ನು ಕೂಡ ಕೋರಿದ್ರು ಇಡೀ ವಿಶ್ವಕ್ಕೆ. ಮತ್ತು ಯೋಗದಿಂದ ಏನೆಲ್ಲ ಉಪಯುಕ್ತ ಆಗುತ್ತೆ ಅನ್ನೋದನ್ನು ಅವರು ಕೂಡ ಹೇಳಿದ್ರು ಈ ಸಂದರ್ಭದಲ್ಲಿ. ಮತ್ತು ನಾವು ಸ್ವಾಸ್ಥ್ಯ ಬದುಕಿನೊಂದಿಗೆ ಯೋಗವನ್ನು ಯಾವ ರೀತಿಯಾಗಿ ನಮ್ಮಲ್ಲಿ ನಾವು ಆಚರಣೆ ಮಾಡ್ಕೊಳ್ತಾ ಹೋಗಬೇಕು, ಯಾವ ರೀತಿಯಾಗಿ ಅಳವಡಿಸ್ಕೊಳ್ಬೇಕು ಯೋಗವನ್ನು, ಮತ್ತು ಇಡೀ ವಿಶ್ವವೇ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಯೋಗವನ್ನು ಮಾಡೋದು ಎಷ್ಟು ಮುಖ್ಯ, ಯೋಗವನ್ನು ಯಾಕೆ ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಗೆಸ್ಟ್ ಇದ್ದಾರೆ, ಅವರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ. ಅವರು ಕೂಡ ತಿಳಿಸ್ಕೊಡ್ತಾರೆ, ಮಾಹಿತಿಯನ್ನು ಕೂಡ ಕೊಡ್ತಾರೆ. ನಮ್ಮ ಗೆಸ್ಟ್ ಕಲ್ಪನಾ ವೆಂಕಟೇಶ್ ಅವರಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಯೋಗ ಅಂತಂದ್ರೇ ಅದೊಂದು ಮನುಷ್ಯನಿಗೆ ಸಿಕ್ಕಂತಹ ವರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯೋಗವನ್ನು ನಾವು ಯಾವ ರೀತಿಯಾಗಿ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಮತ್ತು ಯಾವ್ಯಾವ ಭಂಗಿಗಳಿರುತ್ತೆ ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತಾ ಹೋಗೋದಾದರೆ? ಖಂಡಿತ. ಮೊದಲಿಗೆ ವೀಕ್ಷಕರೇ, ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಹಾಗೂ ಆತ್ಮೀಯ ಶುಭಾಶಯಗಳು. ಥ್ಯಾಂಕ್ ಯು. ಯೋಗ ಎನ್ನುವ ಪದ ಸಂಸ್ಕೃತದ ಮೂಲ ಧಾತುವಾದ ಯುಜ್ ಎನ್ನುವ ಅಕ್ಷರದಿಂದ ಬಂದದ್ದು. ಯುಜ್ ಅಂದರೆ ಸೇರಿಸು, ಜೋಡಿಸು, ಕೂಡಿಸು, ಚಿತ್ತವನ್ನು ಕೇಂದ್ರೀಕರಿಸು ಎಂದು ಅರ್ಥ. ಕಂಬೈನಿಂಗ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ದೇಹ, ಮನಸ್ಸು, ಆತ್ಮ ಮಿಲನವಾಗಬೇಕು, ಜೀವಾತ್ಮ ಹಾಗೂ ಪರಮಾತ್ಮನ ಮಿಲನವಾಗಬೇಕು, ಅದೇ ಯೋಗ. ನಮ್ಮ ಭಾರತ ದೇಶದ ಮೊದಲಿಗೆ ನಮ್ಮ ನರೇಂದ್ರ ಮೋದಿಯವರಿಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್. ಬಿಕಾಸ್ ಅವರು ಯಾಕೆ ಅಂದರೆ ನಮ್ಮ ಇಡೀ ಅಂತಾರಾಷ್ಟ್ರೀಯ ಯೋಗದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಇವತ್ತು. ಆದ್ದರಿಂದ ಈ ಜೂನ್ 21 ಇಟ್ಸ್ ಅ ವೆರಿ ಸ್ಪೆಷಲ್ ಡೇ. ಯಾಕೆ ಅಂದರೆ ಅವತ್ತು ಉತ್ತರಾಯಣದ ದಿವಸ ಇವತ್ತು, ಮತ್ತು ಹೆಚ್ಚು ಬೆಳಕಿರೋ ದಿನ ಇವತ್ತು, ಅಂದರೆ ಏಕಾದಶಿ ಕೂಡ ಹೌದು. ವೆರಿ ಸ್ಪೆಷಲ್ ಡೇ. ಯಾಕೆ 21 ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಇವತ್ತು ಉತ್ತರಾಯಣ ದಿವಸ ಇವತ್ತು, ಮತ್ತು ಹೆಚ್ಚು ಬೆಳಕಿರೋ ದಿನ ಇವತ್ತು. ಆಯಿತಾ? ಇದು 2014 2014 ಇಸ್ವಿನಲ್ಲಿ ಸೆಪ್ಟೆಂಬರ್ 27ನೇ ತಾರೀಕು ಅವರು ಮೋದಿಯವರು ಸಂಯುಕ್ತ ರಾಷ್ಟ್ರ ರಾಜ್ಯ ಇದರಲ್ಲಿ ಸಭೆಯಲ್ಲಿ ಈ ಪ್ರಸ್ತಾಪ ಮಾಡ್ತಾರೆ. ಅಂತಾರಾಷ್ಟ್ರೀಯ ಯೋಗ ದಿನ ಅಭ್ಯಾಸ ಮಾಡಬೇಕು ಅಂತ ಪ್ರಸ್ತಾಪ ಮಾಡ್ತಾರೆ. ಹೌದು. ಡಿಸೆಂಬರ್ 2014 ಡಿಸೆಂಬರ್ 11ನೇ ತಾರೀಕಲ್ಲಿ ಅದು ಜಾರಿಗೊಳಿಸುತ್ತೆ, ಅದನ್ನು ಆದೇಶವನ್ನು ಮಾಡ್ತಾರೆ. ಆಮೇಲೆ 2015ರಿಂದ ಜೂನ್ 20 ಶುರುವಾತು. ಇದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನ ನಾವು ಆಚರಣೆ ಮಾಡ್ತಾ ಇರೋದು. ಇಡೀ ವಿಶ್ವದಲ್ಲಿ ವಿಜೃಂಭಣೆಯ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ರಾಜ್ಯದ ಮೂಲೆ ಮೂಲೆ ಭಾಗಗಳಲ್ಲೂ ಕೂಡ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಿಸಿ ಎಲ್ಲ ಹಳ್ಳಿಗಳಲ್ಲೂ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು. ಮೇಡಮ್, ನಾವು ಪ್ರತಿದಿನ ಯೋಗವನ್ನು ಮಾಡುವುದರಿಂದ ನಮ್ಗೆ ಏನೆಲ್ಲ ಲಾಭ ಆಗುತ್ತೆ ಅಂತ ಹೇಳಿ? ಖಂಡಿತವಾಗಿ ತುಂಬ ಲಾಭ ಇದೆ. ಯೋಗ ನಮ್ಮ ದೇಶದ ಬಹು ಪ್ರಾಚೀನ ಸಂಪತ್ತು. ಇಡೀ ವಿಶ್ವಕ್ಕೆ ಭಾರತವು ನೀಡಿರುವ ಅತ್ಯಮೂಲ್ಯವಾದ ಕೊಡುಗೆ ಯೋಗ. ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯುನ್ನತವಾದ ಉತ್ಕೃಷ್ಟವಾದ ಕಲೆ ಯೋಗ. ನಮ್ಮ ಋಷಿ ಮುನಿಗಳು ನಮಗೆ ಬಿಟ್ಟು ಹೋಗಿರುವ ಸಿರಿ ಸಂಪತ್ತು. ನಮ್ಮ ಭಾರತ ದೇಶದ ಎಲ್ಲ ಪ್ರಮುಖ ಗ್ರಂಥಗಳಲ್ಲೂ ಸಹ ಯೋಗದ ಬಗ್ಗೆ ಉಲ್ಲೇಖವಾಗಿದೆ. ಉದಾಹರಣೆಗೆ ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿದ್ದಾರೆ. ಮನಸ್ಸಿನ ಸಮಸ್ಥಿತಿಯನ್ನು ಸಾಧಿಸುವುದೇ ಯೋಗವಂತೆ. ಹಾಗೆ ನಮ್ಮ ಶಾಂಡಿಲ್ಯ ಉಪನಿಷತ್ತಿನಲ್ಲಿ ಮನಃಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ ಅಂತ ಹೇಳಿದರೆ, ಮನಸ್ಸನ್ನು ಪ್ರಶಾಂತಗೊಳಿಸುವುದೇ ಯೋಗವಂತೆ. ಹಾಗೆ ನಮ್ಮ ಪತಂಜಲ ಮಹಾಮುನಿಗಳು ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದ್ದಾರೆ. ಚಿತ್ತ ವೃತ್ತಿಗಳನ್ನು ಸರ್ವತಾ ನಿರೋಧಿಸಿ ಏಕಾಗ್ರತೆಯನ್ನು ಸಾಧಿಸುವುದೇ ಯೋಗವಂತೆ. ಮ್ಯಾಮ್, ಈ ಒಂದು ಯೋಗದ ಬಗ್ಗೆ ನೀವು ಹೇಳಿದ್ರಿ. ನಾವು ನೋಡ್ತಾ ಹೋಗೋದಾದರೆ 6000 ವರ್ಷಗಳ ಇತಿಹಾಸ ಇದೆ ನಮ್ಮ ಯೋಗಕ್ಕೆ. ಈ ಒಂದು ಯೋಗವನ್ನು ಯಾವ ಸಮಯದಲ್ಲಿ ಮಾಡಿದ್ರೆ ನಮಗೆ ಲಾಭ ಆಗತ್ತೆ? ಅಂದರೆ ನಮಗೆ ಸಿಕ್ಕಂತಹ ಸಂದರ್ಭದಲ್ಲಿ ಸಿಕ್ಕಂಥ ಟೈಮ್ನಲ್ಲಿ ನಾವು ಯೋಗವನ್ನು ಮಾಡಬಹುದಾ, ಅಥವಾ ಸಮಯ ಅಂತ ಏನಾದರೂ ನಿಗದಿ ಮಾಡಿಕೊಂಡು ಆ ಸಮಯದಲ್ಲಿ ನಾವು ಯೋಗ ಮಾಡಿದ್ರೆ ನಮಗೆ ಲಾಭಗಳಾಗತ್ತಾ ಅಂತ ಹೇಳೋದು? ಬೆಸ್ಟ್ ಟೈಮ್ ಇಸ್ ಮಾರ್ನಿಂಗ್ 6 o'clock. ಸನ್ರೈಸ್, ಯಾವಾಗ ಸೂರ್ಯ ಉದಯ ಆಗ್ತಾನಲ್ಲ, ಅದು ಒಳ್ಳೆ ಬೆಸ್ಟ್ ಟೈಮ್. ಮಾರ್ನಿಂಗ್ 6 o'clock ಇಸ್ ದ ಬೆಸ್ಟ್ ಟೈಮ್ ಟು ಪ್ರಾಕ್ಟೀಸ್ ಯೋಗ. ಆದರೆ ನೋಡಿ, ಈಗ
ಹೆಂಗಸರಿಗಂತೂ ನಾನು ಆಧುನಿಕ ಮಹಿಳೆಯರಿಗಂತೂ ಯೋಗದ ಅವಶ್ಯಕತೆ ಬಹಳ, ನಾನು ಲೇಡಿ ಆಗಿರೋದ್ರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಆಧುನಿಕ ಮಹಿಳೆಯರಿಗಂತೂ ಯೋಗದ ಅವಶ್ಯಕತೆ ಬಹಳವಾಗಿದೆ. ಏಕೆಂದರೆ ಅವರು ತಮ್ಮನ್ನು ತಾವು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಅನಿವಾರ್ಯವಾಗಿದೆ. ಆದರೆ ಪ್ರತಿದಿನವೂ ಸಹ ಅವಳು ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕ ಹಾಗೂ ದೈಹಿಕ ಒತ್ತಡಕ್ಕೆ ಒಳಗಾಗ್ತಾನೆ ಇದ್ದಾಳೆ. ಹೌದಲ್ವಾ? ತನ್ನ ಇಡೀ ಕುಟುಂಬದ ಜವಾಬ್ದಾರಿಯನ್ನೇ ಹೊತ್ತು ಪ್ರಕೃತಿಯೂ ಸಹ ಅವಳಿಗೆ ಹೊಣೆಯಾಗಿರೋದ್ರಿಂದ, ದಿನನಿತ್ಯದ ದೈನಂದಿನ ಚಟುವಟಿಕೆಗಳಿಗೆ ಇವೆಲ್ಲ ಅವಳಿಗೆ ಹೊರೆ ಆಗಿರೋದ್ರಿಂದ ತನ್ನ ದೈಹಿಕ ಮಾನಸಿಕ ಒತ್ತಡವನ್ನು ಸದೃಢಗೊಳಿಸ್ಕೊಳ್ಳಿಕ್ಕೆ ಯೋಗ ಬಹಳ ಸಹಕಾರಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.